ಆ ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ನೋಡಿದ್ರೆ ಅವ್ರ ವಿಡಿಯೋಗ ಅದು ಸಾರ್ವಜನಿಕವಾಗಿರೋ ನಾವು ಆ ರೀತಿ ಹೇಳಲಿಕ್ಕಾಗೋಲ್ಲ. ಅದು ಯಾವಾಗ ವ್ಯತಿರಿಕ್ತ ಪರಿಣಾಮ ಅವ್ರಿಗೆ ಆಗುತ್ತೆ. ಅದು ಆ ಥರ ಮಾಡಿದ್ರೆ ಅದರ ವ್ಯತಿರಿಕ್ತ ಪರಿಣಾಮ ಖಂಡಿತವಾಗಿ, ಯಾಕಂದ್ರೆ ನಾವೆಲ್ಲನೂ ಸಮಾನ ದೃಷ್ಟಿಯಿಂದ ನೋಡಬೇಕಾಗ್ತದೆ, ಬರೀ ಜಾತಿ ಧರ್ಮ ನೋಡೋಕ್ಕಾಗೋಲ್ಲ. ಸೊ ಒಂದು ಸತ್ರದ ಪರಿಣಾಮ ಬೀರ್ಬೋದು. ಯಾವುದು ರಾಜಕೀಯ ಧ್ರುವೀಕರಣ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಒಂದು ಕಡೆ ಬಾಗಲಕೋಟೆಯಲ್ಲಿ ತಾವಿದ್ರಿ, ಇಡೀ ಸರ್ಕಾರ ದಾವಣಗೆರೆಯಲ್ಲಿ ಆ ಕಡೆ ಡಿ ಸಿ ಎಮ್ ಆಗಿರ್ಬೋದು, ಮುಖ್ಯಮಂತ್ರಿ ಎಲ್ಲರೂ ಆ ಕಡೆ ಆಗಿ ಮಾಡ್ತಾರೆ. ಇದನ್ನು ಯಾವ ಥರ ನೀವು ತೆಗೆದುಕೊಳ್ತೀರ? ಇಲ್ಲ, ನಮ್ಮದು ಮೊದಲನೇ ಮತ್ತು ನಮ್ಮ ಸೀಟ್ ಇದು ಕಾಂಗ್ರೆಸ್ಸಿನ ಸೀಟ ಕಾಂಗ್ರೆಸ್ ಜೊತೆ ಉಳಿಸ್ಕೊಳ್ಳೇಬೇಕು, ನಮ್ಮ ಪ್ರಿಯಾರಿಟಿ. ಮತ್ತು ಗೆಲ್ಲೋದ್ರಿಂದ 12 ವರ್ಷ ಆರಾಮಾಗಿ ನಾವು ಆಡಳಿತ ನಡೆಸ್ಬೋದು. ಒಂದು ವೇಳೆ ನಾವು ಒಂದೇ ಸೋತರೂ ಕೂಡ BJP ನಮ್ಮನ್ನು ಮಲಗಲಿಕ್ಕೆ ಬಿಡೋಲ್ಲ. ಒಂದಕ್ಕೆ ಸೋತರು ನಮ್ಮವ್ರು 2 ವರ್ಷ ಮಲಗಲಿಕ್ಕೆ ಬಿಡೋಲ್ಲ ಅವರು. ಇತರ ಮ್ಯಾಗ ಈಗ ಗೆದ್ದೀವಿ ನಾವು CM ನಾವು ಮಂತ್ರಿಗಳಂತ ಈಗ ಹೇಳಕ್ಕೆ ಶುರು ಮಾಡ್ತಾರೆ ಅವರು. ಸೊ ಇದಾಯ್ತಾರೆ ಮತ್ತೆ ನೀರು, ಸಮುದ್ರ ನೀರು ಹಂಗೆ ಯಾವುದೇ ಗರ್ಜನೆ ಇಲ್ಲದೆ ಸುಮ್ಮನೆ ಇರ್ತದೆ. ಹಾಗೆ ಸೊ ನಮಗೆ ಆಡಳಿತ ಮಾಡಲಿಕ್ಕೆ ಸ್ವತಂತ್ರವಾಗಿರ್ತದೆ ಅಷ್ಟೇ. ಅಟ್ಲೀಸ್ಟ್ ಈಗ ನಮ್ಗೆ 2 ವರ್ಷ ತೊಂದರೆ ಕೊಡಲ್ಲ ಅಂತ ಆರಾಮಾಗಿರ್ತಾರೆ. ಇಲ್ಲಾಂದ್ರೆ 2 ವರ್ಷ ನಮ್ಮ ಮಲಗ ಬಿಡೋದಿಲ್ಲ ಅವರು. ಸರ್, ಈ ಫಲಿತಾಂಶಕ್ಕೆ ಏನೇನು ಪಾಸಿಟಿವ್ ಆಗೋದು ತಮ್ಮ ಕಾಂಗ್ರೆಸ್ಗೆ? ಈ ತಾವೆಲ್ಲ ಓಡಾಡಿದ್ರಿ, ಏನೇನು ಪಾಸಿಟಿವ್ ಆಗೋದು ಫಲಿತಾಂಶಕ್ಕೆ ಪೂರಕ ಆಗೋದು ತಾವು ಇದು ಮಾಡ್ತೀವಿ? ಪಾಸಿಟಿವ್ ಅಂದರೆ ನಮ್ಮ ವೋಟ್ರೇ ಭಾಳ ಇದ್ದಾರೆ. ಕಾಂಗ್ರೆಸ್ನ ವೋಟ್ರ್ ಭಾಳ ಇದ್ದಾರೆ, ನಾವು ಅವ್ರನ್ನ ಮರ್ತಿದ್ದೀವಿ, ದೂರ ಇಟ್ಟಿದ್ದೀವಿ. ಸೊ ಹೀಗಾಗಿ ನಾವು ದಿನ ದೂರ ಆಗ್ತಾಯಿದೆ. ಸೊ ಅದನ್ನು ವಾಪಸ್ ಪಡೆಯುವಂಥ ಯಾವುದೇ